ಏನ್ ಮಾಡಕತ್ತೀರಿ ಗುಂಡಪ್ಪ ಸಾವ್ಕಾರ? ಯಾರು? ಓ, ಏನಿದು ಆಶ್ಚರ್ಯ! ಪಾಟೀಲ್ರು ಏನು ನನಗೊಬ್ರು ಅಬಾ ಬಾ 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 ಬಾ, ನೀವು ನಮ್ಮ ಮನೆವರೆಗೂ ಬರ್ರಿ ಸೂರಪ್ಪರ, ಬರ್ರಿ ನೀವು ಒಳ ಬರ್ರಿ ಇಬ್ರು. ನಮಸ್ಕಾರ ರೀ, ಆರಾಮದೀರಾ? ನಾವು ಆರಾಮದೀವ್ರಿ ಸೂರಪ್ಪರ. ಪಾಟೀಲ್ರ ನೀವ್ ಹೆಂಗದಿರಿ? ಆರಾಮದೀರಾ? ಮನೆಗೆಲ್ಲ ಆರಾಮನ್ರಿ? ಮನೆಗೆಲ್ಲ ಆರಾಮಲ್ರಿ? ಓ, ಎಲ್ಲ ಆರಾಮ್ ನೋಡ್ರಿ. ನೀವು ಆರಾಮದಿರಲ್ಲ? ಎಲ್ಲದಾರ್ರಿ ಅಕ್ಕಾರ್ನು ಕರೀರಿ. ಯಾಕ್ರಿ ಈಗೇನು ಊರಾಗ ಮನ್ಯರ ಜಾತ್ರೆ ಐತಿ, ಮತ್ತೀಗ ಇರ್ಬದೇಶ್ವರನ ಜಾತ್ರೆ ಯುಗಾದ್ಯಾಗ. ಹ್ಞೂ, ಅದಕ್ಕೆ ಪಟ್ಟಿ ಎತ್ತಕತ್ತೀರನ್ನ ಜಾತ್ರೆ ಅದಕ್ಕೆ ಮಾತಾಡಕ್ಕೆ ಬಂದ್ರೆ. ಅಲ್ಲ, ಮನೆಯವ್ರಿಗೂ ಯಾಕೆ ಬರ್ತೀರಿ? ನಾನು ಅಲ್ಲಿ ಇದಕ್ಕೆ ಬರ್ತಿದ್ನಲ್ರಿ ಪಂಚಾಯತಿಗೆ, ಎಲ್ಲರೂ ಕುತ್ಕೊಂಡು ಅಲ್ಲೇ ಮಾತಾಡ್ತಿದ್ವಿ. ಏನಾಗೈತಂದ್ರಿ ಗುಂಡಪ್ಪರ, ಮತ್ತು ಪಂಚಾಯತಿವರೆಗಿನ ನೀವು ಬರ್ಬೇಕು, ಆ ಥರ ಪರಿಸ್ಥಿತಿ ಬಂದೈತಿ ಈಗ ನಿಮಗೆ. ನಾವೇನಂದ್ವಿ, ಇಲ್ಲ ಆ ಥರ ಮಂತನಲ್ಲದು, ನಿಮ್ಮಂತರ್ನ ಪಂಚಾಯತಿ ಕಟ್ಟಿ ಕರ್ಸಿದ್ರ ಚಲೋ ಆಗಲ್ಲ ಅನ್ನೋ ಕಾರಣಕ್ಕೆ ಈಗ ನಾವಿಬ್ರು ಬಂದೀವಿ. ಈಗ ನಿಮ್ಮ ಸೊಸಿ, ಅವ್ರ ಮನೆಯವರು, ನಿಮ್ಮ ಮಗ ಮತ್ತು ನಮ್ಮ ಊರನ್ನವ್ರು ಯಾರ್ಯಾರು ಬರ್ತೀವಿ ಅಂದ್ರು ಎಲ್ಲಾರನ್ನು ಬಿಟ್ಟು ಈಗ ನಾವಿಬ್ರು ಇಲ್ಲಿಗೆ ಬಂದೀವಿ. ನಿಮ್ಮ ಸೊಸಿ, ನಿಮ್ಮ ಮಗ, ಅವ್ರ ಮನೆಯವ್ರು ಬರಕತ್ತಾರ. ಆ ವಿಷಯವಾಗಿ ಮಾತಾಡಬೇಕು. ದಯವಿಟ್ಟು ನೀವು ಶ್ರೀಮತಿಯವ್ರನ್ನ ಕರೀರಿ, ಅಮ್ಮರನ್ನ ಅಷ್ಟು ಕುತ್ಕೊಂಡು ಮಾತಾಡೋಣ, ಕರೀರಿ. ಅಯ್ಯೋ ದೇವ್ರಿ, ಇವಾಗ ಎಲ್ಲೋಗ್ಯಾನಂದಿದ್ದಕ್ಕೆ ಈಕೆ ಏನಂದ್ಲು? ಥೂ ತು 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 ತು, ಎಂತ ಕತೆ ಆತಿದ. ಆತ್ರಿ, ಕುಂದರ್ರಿ ಮಾತಾಡೋಣಂತ. ಅದಕ್ಕೇನೈತ್ರಿ, ಕುಂದರ್ರಿ. ಲಲಿತಾ, ಲಲಿತಾ, ಕುಡಿಯೋಕೇನು ತರಿಸ್ಲೇನ್ರಿ? ಜ್ಯೂಸು, ಶರ್ಬತ್? ಇಲ್ಲಲ್ರಿ, ಈಗ ಅವರೆಲ್ಲರೂ ಸೇರಿ ನಮ್ಮನ್ನು ಕುಡಿಸಿದ್ರು, ನಿಮ್ಮ ಬೀಗರು. ಈಗ ಎಲ್ಲನೂ ಅಲ್ಲಿ ಇವ್ರ ಮನ್ಯಾಗ ಆಗೈತ್ರಿ. ಹಂಗಾಗಿ ನಮ್ಗೇನು ಬೇಡ. ಸುರಪ್ಪರ ಮನ್ಯಾಗ ಎಲ್ಲ ಕುಡ್ದು ಬಂದೀವಿ ನಾವೀಗ. ನೀವು ಆರಾಮ್ ಕುಂದ್ರಿ. ಓಹೋ, ನಮಸ್ಕಾರ ರೀ. ಬರ್ರಿ ಆರಾಮದಿರಿ ಅಣ್ಣಾರ? ಹಾಂ ರೀ ಮರಿ, ಬರ್ರಿ ಕರ್ಕೊಂಡ್ರಿ, ಬರ್ರಿ ಆರಾಮದೀವಿ, ಬರ್ರಿ ಈ ಕಡೆ ಬರ್ರಿ, ನೀವು ಇಲ್ಲಿ ಬರ್ರಿ, ಚೇರ್ ತರ್ತೀವಿ, ಬರ್ರಿ ಇಲ್ಲಿ ಬರ್ರಿ. ಏನ್ರಿ ಇವರೆಲ್ಲ ಯಾಕೆ ಬರಕತ್ತಾರ? ಏನನ್ ಸಮಾಚಾರ? ನೀ ಮಾಡೋದು ಒಂದೊಂದು ಅಲ್ಲ ನೋಡು. ನೀ ಮಾಡೋದ್ರಿಂದ ನನಗೆ 4 ಮಂದಿಗೆ ತಲೆ ತಗ್ಸಂತ ಪರಿಸ್ಥಿತಿ ತಂದಿಟ್ಟು ಬಿಡ್ತಿದ್ದಿ. ಈಗ ಸುಮ್ ಕುಂದ್ರು, ಅವ್ರು ಏನು ಮಾತಾಡ್ತಾರೋ ಅದಕ್ಕೆ ಹೂ ಅನ್ನು. ಇಲ್ಲ ಅಂದ್ರೆ ನಮ್ಮನ್ನು ಪಂಚಾಯತಿ ಕರ್ಕೊಂಡೋಗಿ ನಿಂದಿರ್ತಾರ ಅಂತ ನೋಡು. ನಮ್ಮ ಜೀವನದಾಗನ ನಾವು ಎಂದೂ ಪಂಚಾಯತಿ ಕಟ್ಟಿ ಅಂತಲೂ ಹತ್ತಿಲ್ಲ. ನಾವು ನ್ಯಾಯ ಹೇಳಾರು, ನಮ್ಮನ್ನ ಈಗ ತಪ್ಪಿತಸ್ಥರ ಜಾಗದಾಗ ನಿಂದಿಸ್ಬಿಟ್ಟಾರ ಇವರು. ಇವ್ರದು ಯಾಕರ ನಾವು ಇವ್ರು ಸವಾಸ ಮಾಡಿದ್ವಿ, ಇವ್ರ ಮನೆಗಿದ್ದ ಹೆಣ್ಣು ಯಾಕೆ ತಂದ್ವಿ ಅನ್ನಂಗಾಗೈತೆ ನನಗೆ. ನೀ ಬಾಯಿ ಮುಂಚು ಕುಂದ್ರು, ನನಗೆ ಹಿಂಗೆ ಸಿಟ್ಟು ಬರಕತ್ತಂದ್ರೆ ನನ್ನ 4 ಮಂದಿಯಾಗ ಅದನ್ನ ತೋರ್ಸಕ್ಕೂ ಆಗೋಲ್ಲ ನನಗೆ. ನೀ ಸುಮ್ಮ ಕುಂದ್ರು. ಬಾರಮ್ಮ ತಂಗಿ, ಒಳಬಾ, ಅಮ್ಮರ ಕರ್ಕೊಂಬರ್ರಿ. ಯಾಕ್ರಿ ಕರ, ಆರಾಮದಿರಿ? ನಾವು 4 ದಿನದಾಗ ವಾಪಸ್ ಬರ್ತೀವಿ ಅಂತ ನಾವು ಅನ್ಕೊಂಡಿದ್ದಿಲ್ಲ ನೋಡ್ರಿ. ಆರಾಮಲ್ರಿ? ಆರಾಮಿಲ್ಲ ಅಂದ್ಲು ನನ್ನ ಮೊಮ್ಮಗಳು. ಏನ ಬಿದ್ದಿದ್ರಂತ ತಲೆ ಸುತ್ತ ಬಂದು. ಆರಾಮದಿರಿಲ್ಲ ಈಗ? ಆರಾಮದೀನಿ. ಯಾಕ ಇನ್ನ ಆರಾಮ ಇದ್ದಂಗಿಲ್ಲ. ಈಗ ಆರಾಮಾಗತ್ರಿ, ಈಗ ಎಲ್ಲ ಆರಾಮಾಗತ್ರಿ. ಇನ್ನೇನು ಬಿಸಿಲಲ್ಲ, ಊರ್ದೂರ್ದೆಲ್ಲ ಆರಾಮಾಗತ್ತ. ಬಾರ ಏ ನಿಹಾರಿಕಾ, ಸಂತೋಷ, ಬರ್ರಿ. ಅಯ್ಯಪ್ಪ, ಯಾಕಲ್ಲೇ ನಿಂತ್ರಿ? ಬರ್ರಿ. ಇಲ್ಲ ನೀವು ಅಲ್ಲೇ ಇರ್ರಿ, ಇಲ್ಲಿ ಜಾಗನೂ ಇಲ್ಲ, ಅಲ್ಲೇ ಕುಂದ್ರಿ, ಪರವಾಗಿಲ್ಲ. ಏನ್ರಿ ಇದ್ದಾಗ ಕರಿತೀವಿ, ಬಂದು ಉತ್ತರ ಕೊಡುವಂತ್ರಿ ಅಂತ. ಇವ್ರೆಲ್ಲಿದಾರ? ನಮ್ಮ ಅಯ್ಯಯ್ಯ ಅಣ್ಣಾರ, ಒಳ ಬರ್ರಿ ಅಣ್ಣಾರ, ಸೀನಣ್ಣಾರ. ಅಯ್ಯೋ, ಇಲ್ಲಿ ಜಾಗಿಲ್ಲ, ಅಲ್ಲೇ ಕುಂದಿರ್ತೀರಾ? ಆತಲ್ರಿ, ಅಲ್ಲೇ ಕುಂದ್ರಿ. ಏನಿಲ್ರಿ, ಮನ್ ಬಂದಿದ್ರಲ್ರಿ ಸೈತಕ್ಕ ಅಂತ ಹೇಳಿ, ಅವ್ರ ಯಜಮಾನ್ರು ಬಂದಾರ್ರಿ. ಮತ್ತು ಇಲ್ಲಿ ಎಕ್ಸ್ಟ್ರಾ ಕುರ್ಚೇನೂ ಇಲ್ಲಲ್ಲ. ನಾನ ನೋಡ್ರಿ, ಇಲ್ಲಿ ಕುರ್ಚೆ ಇಲ್ಲಂದ್ರು ನನ್ನನ್ನು ಕುಂದ್ರಿಸ್ಯಾಳ. ಮತ್ತೆ ಏನು ಮಾಡ್ಬೇಕ್ರಿ? ಕರ್ಮಕ್ಕೆ ಕುಂದಿರ್ಬೇಕು. ಒಂದು ಸ್ನೇಹಿತರ್ತಿದ್ರನ ಅಕ್ಕರ, ನನಗೂ ಆರಾಮಿಲ್ರಿ. ಏನು ವಿಷಯನ ದೇವ್ಬಿಡ್ರಿ, ದಯವಿಟ್ಟು ನಮ್ಮ ಜೀವ ತಿನ್ಬೇಡ್ರಿ. ನೀನು ಬದಲಾಗಲ್ಲ, ನೀನು ಗೋಮಾಳ ತಿರ್ಬೇಕನ್ನ ನನ್ನ ಮೊಮ್ಮಗಳು ಬಂದಾಳ, ತಿರುತ್ತಾಳ. ಮಾತಾಡ್ರಿ ಅಣ್ಣಾರ, ಮಾತಾಡ್ರಿ. ನಾವು ವಾಪಸ್ ಹೋಗಾರ, ನಮಗೂ ತಡ ಆಗತ್ತಾ, ಮಾತಾಡ್ರಿ. ನಮಸ್ಕಾರ ರೀ ಗುಂಡಪ್ಪ ಸಾವ್ಕಾರ. ನನ್ನ ಹೆಸರು ತ್ಯಾಗರಾಜ್ ಅಂತ ಹೇಳ್ರಿ. ನಾನು ನಮ್ಮ ಊರಾಗ ನಿಮ್ಮಂಗೆ 4 ಮಂದಿ ನ್ಯಾಯ ಹೇಳತ್ರಿ. ಮತ್ತೀಗ ನಮ್ಮ ಊರನ್ನ ಹುಡುಗಿಗೆ ತೊಂದರೆ ಆಗೈತಿ ಅಂದಾಗ ಮತ್ತು ನಾವು ಬರ್ಬೇಕಾಗತ್ರಿ. ಹಾಗಾಗಿ ನಾವು ಬಂದಿದ್ದು. ನಮಸ್ಕಾರ ರೀ. ನಿಮ್ಮ ಊರನ್ನ ಹುಡುಗಿಗೆ ನಾವೇನು ನ್ಯಾಯ ಮಾಡೀವ್ರಿ? ನಿಮಗೇನೋ ತಪ್ಪು ತಿಳ್ಕೊಂಡಿರಿ, ಕರೆನ ಏನೂ ಆಗಿಲ್ರಿ, ಅಂಥದ್ದೇನಾಗಿಲ್ಲ. ಏನಾಗೈತಿ ಅಂತ ನೀವು ಎಲ್ಲರೂ ಹಿಂಗೆ ಕೂಡಿ ಬಂದಿರಿ ಅಂತ ನನಗೆ ಅರ್ಥ ಆಗೋಲ್ಲ, ಕರೆನ. ನೋಡ್ರಿ ಗುಂಡಪ್ಪರ, ಇರೋ ವಿಷಯ ಹೇಳ್ತೀನಿ. ಈಗ ನೀವೇನ ಹುಡುಗಿ ಮನೆಗೆ ಬಂದ ಕೂಡಲೇನ ಏನೇನಾಗೈತಿ ಅಂತಂದು ಎಲ್ಲಾನು ನಮಗೆ ಕತಿ ಮಾಡಿ ಹುಡುಗಿ ಹೇಳಲ್ರಿ. ಅದಕ್ಕೆ ನಿಮ್ಮ ಮಗ ಸಂತೋಷನೂ ಒಪ್ಕೊಂಡಾನ್ರಿ. ಈಗೇನ ಅಕ್ಕರು ಹಿಂಗೆ ಹಂಗೆ ಅಂತ ಕಂಡೀಷನ್ ಹಾಕ್ಯಾರಂತ್ರಿ. ಹಿಂಗೆ ಮದುವೆ ಆಗಿರೋ ಹೊಸ್ದಾಗಿ ಬಂದಿರೋ ಹುಡುಗಿಗೆ ಹಿಂಗೆಲ್ಲ ಕಂಡೀಷನ್ ಹಾಕಿ ನಾವು ಕಷ್ಟಪಟ್ಟು ಮದುವೆ ಮಾಡಿದ್ರ, ಹಿಂಗೆಲ್ಲ ಮಾಡಿದ್ರಿ ಹೆಂಗೆ? ನಾವೇನು ಹೆಣ್ಣು ಹಿಡ್ದಾರ ಬಿಟ್ಟು ಬಿದ್ದೀವೇನೋ ಅಂತಂದು ಅವ್ರು ಕೇಳಾಕತ್ತಾರೆ. ಈಗ ಹುಡುಗಿ ತಾಯಿ, ತಂದಿ, ಚಿಕ್ಕಪ್ಪ, ಚಿಕ್ಕಮ್ಮ,
ಅಜ್ಜ ಅಮ್ಮ ಊರನ್ನಾರು ಬಂದಾರ್ರಿ. ಈಗ ಅಷ್ಟ್ರು ಅಲ್ಲಿ ನೀವು ಗೆಸ್ಟಿಗೆ ಅಂತ ಮಾಡಿರಲ್ರಿ ವರಾಂಡ, ಅಲ್ಲಿ ಕೂತಾರ್ರಿ. ಯಾಕಂದ್ರೆ ಇಲ್ಲಿ ಬರಕ್ ಜಾಗ ಇಲ್ಲ, ಆಮೇಲೆ ಹುಯ್ಯನ ಬರ್ಲೂಬಾರ್ದು, ಯಾಕಂದ್ರೆ ಅಕ್ಕರಿಗೆ ಆರಾಮಿಲ್ಲ ಅಂತಂದು ಆಕೆ ಹೇಳಿದ್ಲ್ರಿ. ಮತ್ತೆ ತಲೆ ತಿರುಗಿ ಬಿದ್ದಿದ್ರಂತ, ಮತ್ತು ಕಾರ್ಯ ಮಾಡೋದು ಎಲ್ಲ ಭಾಳ ಏನೇನ ಗದ್ಲ ಬದ್ಲ ಆತಂತ. ಮತ್ತು ಆ ಹುಡುಗಿಗೆ ನೆಮ್ಮದಿಲ್ಲ. ನೀವು ಹಿಂಗೆಲ್ಲ ಮಾಡೋದು ಕರೆನ ಚಲೋ ಅಲ್ರಿ ಅಕ್ಕರ್. ಯಾಕಂದ್ರೆ ನೀವು 4 ಮಂದಿಗೆ ಬುದ್ಧಿ ಹೇಳೋ ಸ್ಥಾನದಾಗ ಅದೀರಿ. ನಿಮ್ಮ ಮನೆಗೆ 4 ಮಂದಿ ಬುದ್ಧಿ ಹೇಳೋದು ಅಂದ್ರೆ ಹೆಂಗೆ ನೋಡ್ರಿ, ವಿಚಾರ ಮಾಡ್ರಿ. ನೀವ್ ಹೇಳಕತ್ತೀರ ನಂಗೇನು ಅರ್ಥನ ಆಗ್ವಲ್ದು. ಆಕಿ ಸುಳ್ಳೊಂದ್ ಸೊಟ್ಟೊಂದು ಹೇಳ ನೋಡ್ರಿ ನಿಮಗೆ, ಕರೀರಿಲ್ಲಕಿನ. ಅಲ್ರಿ ಅಕ್ಕರ, ನಮ್ಮ ಹುಡುಗಿ ಏನು ಸಣ್ಣ ಹುಡುಗಿ ಮಾಡ್ರೇನು? 2ನೇ ಕ್ಲಾಸ್ 3ನೇ ಕ್ಲಾಸ್ ಓದುತ್ತ ಹುಡುಗಿ ಏನ ತನಗೆ ತಿಳಿದನ್ನ ತಾನ ಕಲ್ಪನೆ ಮಾಡ್ಕೊಂಡು ಮಾತಾಡ್ತಾ ಅನ್ನಕ್ಕ ಇಲ್ರಿ. ಆಕಿಗೆ ಯಾಕೆ ಹಂಗ? 25-26 ವರ್ಷದ ಹೆಣ್ಮಗಳದಾಳ, ಎಲ್ಲ ಬುದ್ಧಿ ತಲೆಯಾಗೈತಿ. ಇಲ್ರಿ ಆಕೆಲ್ಲ ಹೇಳಾಳ, ನಮಗೂ ಎಲ್ಲ ವಿಚಾರ ಗೊತ್ತದವು. ನಾವು ಬಂದಿದ್ವಲ್ರಿ ಅಕ್ಕರ್ ನಿಮ್ಮ ಮನೆಗೆ, ಎಲ್ಲ ನೋಡೋಗಿವಿ. ಆಕಿನ ಕಳ್ಸಕ್ ಬಂದಾಗ ನೀವು ನಮ್ಮ ಜೊತೆಗೆ ಹ್ಯಾಂಗ್ ನಡ್ಕೊಂಡ್ರಿ ಏನು ಎಲ್ಲ ನಮಗೆ ಗೊತ್ತದವು. ಅದನ್ನ ಹೇಳಿವಿ ನಾವು, ಬೇರೆ ಏನು ಹೇಳಿಲ್ಲಪ್ಪ. ಇಲ್ದೇ ಇರೋದು ಇದ್ದಿದ್ದು ಹೇಳಕ ನಮ್ಗೆ ಅಷ್ಟು ಪುರ್ಸತ್ತಿಲ್ಲ. ಎಲ್ಲ ಮುದುಕಿ ನೋಡ್ರಿ, ಆ ಥರ ಏನು ಹೇಳಿಲ್ಲ. ನಮ್ಮ ಮನ್ಯಾಗ ಏನು ಪದ್ಧತಿ ಅದಾವು ಆ ಪದ್ಧತಿ ಬಗ್ಗೆ ನಾ ಹೇಳೀನಿ ಅಷ್ಟ. ಆಕಿಗೆ ಹಂಗೆ ನಾನೇನು ಆಕಿಗೆ ಟಾರ್ಚರ್ ಕೊಡೋದಾಗ್ಲಿ ಹಂಗೆಲ್ಲ ಮಾಡಿಲ್ಲ. ಅಯ್ಯೋ ಲಲಿತಕ್ಕರ, ಲಲಿತಮ್ಮಕ್ಕರ, ನೀವು ಹಂಗೆಲ್ಲ ಮಾಡಿರಿ ಅಂತಾನು ಹೇಳಕತ್ತಿಲ್ಲ. ಆ ಹುಡುಗಿ ನೀವ್ ಅಂದಂಗ ಏನೋ ಸುಳ್ಳು ಹೇಳಿರ್ಬೋದು, ಅದು ಬಿಡ್ರಿ. ಈಗ ನಾನೇನಂತೀನಿ ಅಂದ್ರ, ಈಗ ಬಿಡ್ರಲ್ಲ, ಚಂದಗ ಇರ್ಲಿ. ಈಗ ನಿಮ್ಮ ಮನಿ ರೂಲ್ಸು ಈಗ ನಡಿವಲ್ಲು. ಈಗ ನೋಡ್ರಿ, ನನ್ನ ಮಗ್ಗ ಕನೆ ಸಿಗೋಲ್ವು. ಈಗ ಬ್ಯಾರೆ ಜೊತೆ ಹುಡುಕ್ಲೇನೋ ಅನ್ನಂಗಾಗೈತಿ. ಆ ಬ್ಯಾರೆ ಜೊತೆಗೂ ಸಿಗೋಲ್ವು. ಈಗ 2ನೇ ಮದುವೆ ಆಗಿದ್ದು ಹುಡುಗಿಯರ ಯಾವ್ರದವನ ನೋಡಕತ್ತೀನಿ. 2ನೇ ಹುಡುಗಿ ಯಾವೂ ಇಲ್ಲ, ಅವು ಮಕ್ಳು ಇದ್ದಿದ್ದು ಅವು ಮಕ್ಳಿಲ್ಲದ ಯಾವೂ ಇಲ್ಲ. ಹಿಂಗ ಪದ್ಧತಿ ಐತ್ರಿ. ಅದಕ್ಕೆ ನಾ ಏನಂತೀನಿ, ಅನ್ಸರ್ಸ್ಕೊಂಡು ಚಂದ ಐತಿ ಹುಡುಗಿ, ಕೈ ತೊಳ್ಕೊಂಡ್ ಮುಟ್ಟಂಗೈತಿ, ಬಂಗಾರದಂತ ಹುಡುಗಿ, ಅನ್ಸರ್ಸ್ಕೊಂಡು ಹೋರಿ. ಒಂದು ಹೆಚ್ಚಾಗ್ಲಿ ಕಮ್ಮಿ ಆಗ್ಲಿ, ನೀವು ಮೊದ್ಲೇನಂಗನ ಎಲ್ಲಾನು ಗೆರಿ ಕೋರ್ದು ಮಾಡಕ್ ಹೋದ್ರ ಕೆಲಸ ಆಗುದಲ್ರಿ ಅಕ್ಕರ. ಅದನ್ನ ಹೇಳಕತ್ತೀವಿ ನೋಡ್ರಿ. ಮತ್ತೆ ಈಗ ನೋಡ್ರಿ, ಅದು ಇದು ಅಂತ ಮಾತಾಡ್ಕೊಂಡ್ ಕುತ್ಕೊಂಡ್ರ ಒಂದ್ ಮಾತು ಒಂದ್ ಹೆಚ್ಚು ಅವ್ರಂತಾರ, ಒಂದ್ ಹೆಚ್ಚು ನೀವು ಮಾತಾಡ್ತೀರಿ. ಅಯ್ಯಯ್ಯೋ ಯಪ್ಪ, ನಾವಂಕ್ರು ಏನೇನೇನೇನು ಮಾತಾಡಬಾರ್ದು ಮನ್ಯಾಗಂತಾನ ನಿಮಗೆಲ್ಲಾನು ಅಲ್ಲೇ ಹೇಳಕ್ ಕರ್ಕೊಂಡ್ ಬಂದೀವ್ರಿ. ಹಿರಿಯರ, ಈಗ ಏನಂದ್ರಿ, ನಾವ್ ಹೇಳಿವಲ್ರಿ, ಹಂಗಾದ್ರ ನನ್ನ ಮೊಮ್ಮಗಳನ್ನ ಕಳಿಸ್ತೀನಿ. ಮತ್ತೆ ಕರೆಯಕ್ ಬಂದಾನ್ರಿ ನಮ್ಮ ಅಳಿಯ ಮತ್ತೆ ಮನೆಗೆ. ಮತ್ತೆ ನಾವು ಕಂಡೀಷನ್ ಅಂತೂ ಹಾಕಿದ ಕರೆ ಐತ್ರಿ, ಅದಕ್ಕ ಮತ್ತೆ ಬಂದೀವಿ ನೋಡ್ರಿ. ಈಗ ಮತ್ತೆ ಕಂಡೀಷನಿಗೆ ಒಪ್ಕೊಂಡ್ರ ನಮ್ಮ ಮಗಳು ಬಿಟ್ಟು ಹೋಗ್ತೀವ್ರಿ ನಾವು, ಇಲ್ಲಾಂದ್ರೆ ನಮ್ಮ ಬಾಡೆ ನಾವು ಕರ್ಕೊಂಡು ಹೋಗ್ತೀವ್ರಿ. ನೋಡ್ರಿ, ಅವ್ರ ಮಗಳನ್ನ ಬಾಳಿಸ್ಕೋಬೇಕಂತಿತ್ತಂದ್ರ ಬಿಟ್ಟು ಹೋಗ್ಲಿ ಗಂಡ ಮನ್ಯಾಗ. ಬಂದ್ ನಮ್ಮ ಮನ್ಯಾಗ ಬಂದ್ ಇವ್ರೇನ್ರಿ ಕಂಡೀಷನ್ ಹಾಕಾಕ? ಆ ಸುಲಭಕ್ಕೆ ಇವ್ರು ಏನಂದ್ರು ನಾವು ಒಪ್ಕೊಂಡು ಕರ್ಕೊಂತೀವಿ ಅಂತ ತಿಳ್ಕೊಂಡಾರನ? ಎಷ್ಟ್ ಚಂದ ಹೇಳ್ತಾರ ನೋಡ್ರಿ ಇವ್ರು. ನಿಮ್ಗೆ ಸರಿ ಅನ್ಸತ್ತನ್ರಿ ಹಿರಿಯರ? ಅಕ್ಕರ ಇಲ್ಲಿ ಹೆಂಗೈತಂದ್ರಿ, ಹಿರಿಯರ್ಗೆ ಎಲ್ಲರೂ ಮರ್ಯಾದೆ ಕೊಡ್ತಾರ್ರಿ. ಅವರು ಬಾಯಿ ಮಾಡಕತ್ತಿಲ್ಲ, ಜಗಳ ಮಾಡತ್ತಿಲ್ಲ, ಅಕ್ಕರು ಸುಮ್ಕೂತಾರ. ಇವ್ರಂತರು ಬಿಡ್ರಿ, ಅಣ್ಣರು ಸುಮ್ಮನೆ ಅದಾರ, ಏನು ಮಾತಾಡಿಲ್ಲ. ಈಗ ನಮ್ಮರೆಲ್ಲರೂ ಸುಮ್ಮನೆ ಅದಾರ ಅಂದಾಗ ನೀವು ಸುಮ್ಮನೆ ಹಿರಿಯರು ಹೇಳಿದಕ್ಕೆ ಹೂ ಅನ್ರಿ. ಒಂದು ಇಲ್ಲ ಅಂದ್ರೆ ನಾವು ಹಿರಿಯರಿಗೆ ಮರ್ಯಾದೆ ಕೊಡಲ್ಲ, ನಿಮ್ಗೆ ತಿಳಿದಂಗೆ ಮಾಡ್ರಿ ಅಂತ ಹೇಳ್ರಿ. ನಿಮ್ಮೂರು ಹಿರಿಯರು ನಿಮ್ಗೆ ಏನು ಮಾಡ್ಬೇಕು ಅದನ್ನ ಮಾಡ್ತಾರೆ. ನಮ್ಮೂರಾಗಂಕ್ರು ಹಿಂಗೈತ್ರಿ ಪದ್ಧತಿ. ಕೇಳಲಿಲ್ಲ ಅಂದ್ರೆ ಮತ್ತೆ ನಾವು ಬೇರೆ ದಾರಿನ ಅದಾವ, ನಮಗೆ ಜಗ್ಗದಾವು. ದರಿದ್ರದಾಕಿ, ಊರ್ ದರಿದ್ರದಾಕಿ. ಹಾದಿಗೆ ಹೋಗಾರ ಬೀದಿಗೆ ಹೋಗಾರೆಲ್ಲ ಬಂದು ನನಗೆ ಬುದ್ಧಿ ಹೇಳಂಗಾಗೈತಿ. ಬೇಡ ಲಲಿತಾ, ಸುಮ್ಮನೆ ಕುಂದ್ರು, ಬೇಡ. ಇರ್ಲಿಲ್ರಿ ಅಕ್ಕರ, ಇರ್ಲಿ, ಬೇಸರ ಮಾಡ್ಕೋಬೇಡ್ರಿ. ಅಕ್ಕಿರ್ತಾವ್ರಿ ಜೀವನ ಅಂದ ಮ್ಯಾಗ ಒಂದು ಏರು ಒಂದು ಇಳುವು, ಒಂದು ಮಾತು ಬರುತ್ತಾ, ಒಂದೊತ್ತು ಮಾತು ಹೋಗುತ್ತಾ. ಈಗೇನಿಲ್ಲ ನೋಡ್ರಿ ಸೌಕರ, ಈಗ ಇರೋದನ್ನ ನೀವು ಹೇಳ್ತೀರಾ, ನಾ ಹೇಳಲೆ. ಅಮ್ಮರ ಹಿರಿಯರಂತ ನಮ್ಮನ್ನೇ ಕರ್ಕೊಂಬಂದ್ರಿ, ಮತ್ತೆ ನೀವ ಮಾತಾಡಂಗಿದ್ರ? ಅಯ್ಯಯ್ಯೋ, ನಿಮಗೆ ಮರ್ಯಾದೆ ಕೊಡಬಾರ್ದಂತಲ್ರಿ. ನಮ್ಮ ಮುಂದೆ ಊರಿಗೆ ಹೋಗಾರ ನಾವು ಬಸ್ಸಿಗೆ ಬಂದೀವಿ. ಮತ್ತು ನಾವು ಏಸ್ ಬಂದ್ವಿ ನೋಡಿರಲ್ಲ, ಮತ್ತು ನಾವು ಊರು ಕಾಣೋಣ ಬೇಡ ಮುಂದೆ. ತಡ್ಕೋರಿ, ಮಗಳು ಬಾಳಕಿನ ನಿಮಗ ಮೊಮ್ಮಗಳು ಬಾಳಕಿನ ನಿಮಗ ಬಸ್ಸಿಗೆ ಹೋಗೋದ ಹೆಚ್ಚಾತನ? ಅಯ್ಯಯ್ಯ ಅಣ್ಣಾರ, ನಾವು ಬಸ್ಸಿಗೆ ಹೋಗೋದು ಹೆಚ್ಚಾಗಿಲ್ರಿ. ಇವ್ರು ಮನೆಯಾಗ ಇಟ್ಕೊಳೋದಿಲ್ಲ. ಇವ್ರು ಏನೇನು ಮಾಡ್ಯಾರಂತ ನಿಮ್ಗೆ ಕತಿ ಮಾಡೆಲ್ಲ ಹೇಳಿಲ್ಲ. ಮತ್ತೆ ಇನ್ನೊಮ್ಮೆ ಅದನ್ನ ಹೇಳನ್ರಿ. ಆತಾತ್ರಿ, 2 ಮಿನಿಟ್ ತಡೀರಿ. ಏನಿಲ್ಲ ನೋಡ್ರಿ ಲಲಿತಮ್ಮಕ್ಕರ, ಈಗ ಒಂದ್ ಏನಂದ್ರ ಅವರು ಮೊಮ್ಮಗಳನ್ನ ಬಿಟ್ಟು ಹೋಗ್ತಾರಂತ್ರಿ. ಈಗ ಅವರು ಗಂಗಾವತಿಗೆ ಇಡ್ತಾರಂತ್ರಿ. ನೀವೇನು ಅದಕ್ಕೆ ಗಂಡ ಹೆಂಡತಿ ಬಾಳಕ್ ನೀವೇನು ಅದಕ್ಕೆ ಬಾಂಡೆ ಸಾಮಾನು ಕೊಡಬಾರ್ದಂತ, ₹1 ಏನು ಕೊಡೋದು ಬೇಕಾಗಿಲ್ಲ ಅಂತ ಏನು ಬೇಡಂತ್ರಿ. ಅವ್ರು ಕೊಟ್ಟು ಅವ್ರ ಅಳಿಯನ್ನ ಮಗಳನ್ನ ಗಂಗಾವತಿಗೆ ಇಟ್ಟು ಮನಿನೂ ನೋಡ್ಯಾರಂತ್ರಿ. ಅವ್ರು ಅಲ್ಲಿ ಇಡ್ತಾರಂತ. ಅವ್ರಿಬ್ರು ಗಂಡ ಹೆಂಡತಿ ಅಲ್ಲಿ ಚಂದಾಗಿರ್ಲಿ, ನೀವು ಇಲ್ಲಿರ್ರಿ, ಕೆಲಸ ಏನದೋ ಇಲ್ಲಿ ಮಾಡಕ್ ಬರ್ತಾನ, ರಾತ್ರಿ ಮಕ್ಕಳಕ್ಕೆ ಅಲ್ಲಿ ಹೋಗ್ತಾನ ನಮ್ಮ ಮಾತು ಮಾತಾಡ್ಯಾರ. ಇರೋದನ್ನ ಹೇಳಕತ್ತೀನಿ, ನಮಗೂ ಬೇರೆ ಕೆಲಸದವ್ರಿ ಅಮ್ಮಾರ. ನೀವು ಒಬ್ರ ಅಲ್ರಿ ಬಿಸಿ ಇರೋದು, ನಾವು ಬಿಸಿ ಇರ್ತೀವ್ರಿ. ಎಲ್ಲ ಬಿಟ್ಕೊಟ್ಟು ಬಂದಿವಂದ್ರ ನೀವು ನಮ್ಮ ಮನೆವರೆಗೂ ಬಂದಿರಿ ಅನ್ನೋದಕ್ಕ ನಮ್ಮ ಮರ್ಯಾದೆ ಕೊಟ್ಟು ಬಂದಿರ್ತೀವಿ. ಏ ಗಾಯಿ, ಯಾಕ ಸುಮ್ ಕುಂದಿರ್ತಿಲ್ಲ? ಮರ್ಯಾದಿಲ್ಲ ನಿನಗ? ಸುಮ್ ಕುಂದ್ರ ಬಾ ಅನ್ಸ್ಕೊಂಡು. ಇಷ್ಟಂತ ಅವ್ರ ಕಂಡೀಷನ್ ಅದ ನೋಡ್ರಿ. ಈಗ ನೀವೇನಂತೀರಿ? ಏನು ಮಾತಾಡಕತ್ತೀರಿ ನೀವು? ಪಾಟೀಲ್ರ, ನೀವು ಮಾತಾಡೋದು ನಿಮ್ಗೆ ಸರಿ ಅನ್ಸುತ್ತಾ? ಅಲ್ರಿ, ಈಗ ನಿಮಗೂ ಒಬ್ಬನ ಮಗ ಅದಾನ. ಒಬ್ಬನ ಮಗ ಇದ್ದಾವ ಹಂಗೆ ನಿಮ್ಮನ್ನು ಬಿಟ್ಕೊಟ್ಟು ಇಂತಿ ಕರ್ಕೊಂಡು ಬೇರೆ ಹೋಗ್ತಾನಂದ್ರೆ ನಿಮ್ಗೆ ಹೆಂಗಾಗತ್ರಿ?
ಗುಂಡಪ್ಪ ಸಾವ್ಕಾರ ನೀವು ಮರ್ತೀರಿ ಅನ್ಸತ್ರಿ ನನ್ನ ಮಗ ಎಲ್ಲ ನಮ್ಮ ಜೊತೆಗೆ ಅದನ್ರಿ ಹೆಂಡತಿ ಮಕ್ಳು ಕರ್ಕೊಂಡು ಅವ ತೋಟದ ಮನೆಯಾಗ ಅದನ್ರಿ ನಾವು ಊರನ್ ಮನ್ಯಾಗ ಅದೀವಿ ಯಾಕಂದ್ರೆ ನಿಮ್ಗೆ ವಿಷಯ ಗೊತ್ತಿಲ್ಲ ನಡೀಲಿಲ್ಲ ನನ್ನ ಹೆಂಡತಿಗೂ ಸೊಸಿಗೂ ನಡೀಲಿಲ್ಲ ಒಬ್ಬತ್ ನಮ್ಮ ಮಗ ಈಗಿನ ಓಡಿಸಿದ್ರ ಬೇರೆ ಸಿಗೋದಿಲ್ಲ ಮತ್ತಾಕಿ ಗಯ್ಯಾಳಿ ಅಂದ್ರಾಗ ಹೇಳದಾಳ ಏನು ಮಾಡ್ತೀರಿ ಅನ್ಸರ್ಸ್ಕೊಂಡು ಹೋಗ್ಬೇಕು ನಾವ ಈಗ ಇನ್ನೊಂದು ಮನೆ ಕಟ್ಸಿಟ್ಟಿವಿ ನೋಡ್ರಿ ಹಂಗ ಇಡ್ಬೇಕು ಮತ್ತ ಏನು ಮಾಡಕ್ಕಾಗಲ್ರಿ ಎಲ್ಲ ಊರಾಗ ಮತ್ತ ಯಾರು ಗಂಡ್ಮಕ್ಳಿಗೆ ಹೆಣ್ಮಕ್ಳು ಇಲ್ದ ಬರೀ ನಾವ್ ಮುಂದ್ ಮುದಿಯಾರ ಇರೋಣ ಮಕ್ಕಳು ಅಂದ ಚಂದ ನೋಡುದು ಬೇಡ